ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಗೆಳೆಯರೆ. ಸ್ನೇಹಿತರೆ, ನಮ್ಮ ಕೆ ಪಿ ಎಸ್ ಸಿಯಲ್ಲಿ ಮತ್ತೊಂದು ದುರ್ಘಟನೆ ನಡೆದಿದೆ. ಅಂದರೆ ಇದು ಒಂದು ಅಕ್ರಮನೋ ಅಥವಾ ಅಚಾನಕ್ಕಾಗಿ ಆಗಿದೆಯೋ ಅಂತ ಗೊತ್ತಿಲ್ಲ. ಸೊ ಇಲ್ಲಿ ಏನು ಹೇಳೋಕ್ಕೆ ಹೊರಟಿದ್ದಾರೆ ಅಂದರೆ ಕೆ ಪಿ ಎಸ್ ಸಿ ಕಚೇರಿಯಿಂದ ಆಯ್ಕೆ ಪಟ್ಟಿಯೇ ನಾಪತ್ತೆ ಆಗಿದೆ ಅಂತ ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ಜೂನಿಯರ್ ಎಂಜಿನಿಯರ್ ನೇಮಕಾತಿ ಪಟ್ಟಿ ಕಾಣೆಯಾಗಿರುವ ಬಗ್ಗೆ ಇಲ್ಲಿ ಪೊಲೀಸ್ ಠಾಣೆಗೆ ಕೆ ಪಿ ಎಸ್ ಸಿ ಅಧಿಕಾರಿ ದೂರು ಕೊಟ್ಟಿರ್ತಾರೆ. ಸೊ ಯಾವ ಒಂದು ನೇಮಕಾತಿ ಅಂದರೆ ಇದು 2016ರಲ್ಲಿ ಕೊಳಗೇರಿ ಮಂಡಳಿಯ 9 ಜೂನಿಯರ್ ಇಂಜಿನಿಯರ್ ಹುದ್ದೆಗೆ ಅಧಿಸೂಚನೆಯನ್ನು ಹೊರಡಿಸಲಾಗಿತ್ತು. ಸೊ 2018ರಲ್ಲಿ ಹೆಚ್ಚುವರಿ ಆಯ್ಕೆ ಪಟ್ಟಿ ಪ್ರಕಟ ಮಾಡಿ ಸೊ ಅದರ ವಿರುದ್ಧ ವ್ಯಕ್ತಿಯೊಬ್ಬರು ಹೈಕೋರ್ಟ್ಗೆ ಹೋಗಿದ್ರಂತೆ ಸ್ನೇಹಿತರೆ. ಅಂದರೆ 2018ರಲ್ಲಿ ಸೊ ಈ ಒಂದು ಆಯ್ಕೆ ಪಟ್ಟಿಯಲ್ಲಿ ಯಾವುದೇ ಒಂದು ಲೋಪ ಇದ್ದರೆ ಸೊ ಹೈಕೋರ್ಟ್ಗೆ ಹೋಗುವ ಆಪ್ಷನ್ ಕೊಟ್ಟಿರ್ತಾರೆ. ಸೊ ಈ ಒಂದು ಆಪ್ಷನಲ್ಲಿ ಸೊ ಓರ್ವ ವ್ಯಕ್ತಿ ಇಲ್ಲಿ ಹೈಕೋರ್ಟ್ಗೆ ಹೋಗಿರ್ತಾನೆ. ಸೊ ಈ ಒಂದು ಹೈಕೋರ್ಟ್ ಆದೇಶದಂತೆ ಕೆ ಪಿ ಎಸ್ ಸಿ ಗೌಪ್ಯ ಶಾಖೆ 3ರಲ್ಲಿ ಆಯ್ಕೆ ಪಟ್ಟಿಯನ್ನು ತಯಾರಿಸಿ ರೆಡಿಯನ್ನು ಮಾಡ್ಕೊಂಡಿರ್ತಾರೆ. ಸೊ 2024 ಜನವರಿ 22ರಂದು ಕೆ ಪಿ ಎಸ್ ಸಿ ಕಾರ್ಯದರ್ಶಿ ಆಪ್ತ ಶಾಖೆಗೆ ಕಡತ ರವಾನೆಯನ್ನು ಮಾಡಿರ್ತಾರೆ. ಸೊ ಅಲ್ಲಿ ಸ್ವೀಕೃತ ಬಳಿಕ ಕಡತ ಲಭ್ಯವಿಲ್ಲ. ಅಲ್ಲಿಂದ ಈ ಒಂದು ನೇಮಕಾತಿಯ ಆಯ್ಕೆ ಪಟ್ಟಿ ಕಾಣೆಯಾಗಿದೆ ಅಂತ ಇಲ್ಲಿ ನಮ್ಮ ಕೆ ಪಿ ಎಸ್ ಸಿಯ ಅಧಿಕಾರಿಗಳು ತಿಳಿಸ್ಕೊಟ್ಟಿದ್ದಾರೆ. ಸೊ ಏನು ಇದು ಒಂದು ಅಕ್ರಮ ನಡೆದಿದೆಯೋ ಅಥವಾ ಅಚಾನಕ್ಕಾಗಿ ಈ ಒಂದು ಕಡತ ಅಂದರೆ ಆಯ್ಕೆ ಪಟ್ಟಿ ಮಿಸ್ ಆಗಿದೆಯೋ ಅಂತ ಇನ್ನೂವರೆಗೂ ಗೊತ್ತಾಗಿಲ್ಲ. ಸೊ ಪೊಲೀಸ್ ಅವರಿಗೆ ಕಂಪ್ಲೇಂಟ್ನ ಕೊಟ್ಟಿದ್ದಾರೆ ನಮ್ಮ ಕೆ ಪಿ ಎಸ್ ಸಿ ಮಂಡಳಿ. ಸೊ ಇಲ್ಲಿ ಇದೀಗ ವಿವಾದಗಳಿಂದಲೇ ಸುದ್ದಿಯಾಗಿರುವ ನಮ್ಮ ಕರ್ನಾಟಕ ಲೋಕಸೇವಾ ಆಯೋಗದ ಕೆ ಪಿ ಎಸ್ ಸಿಯು ಮತ್ತೊಂದು ಅಚ್ಚರಿ ನಡೆದಿದೆ. ಸೊ ಈ ಬಾರಿ ಜೂನಿಯರ್ ಇಂಜಿನಿಯರ್ ಹುದ್ದೆಗಳ ನೇಮಕಾತಿಯ ಆಯ್ಕೆ ಪಟ್ಟಿಯೇ ನಾಪತ್ತೆಯಾಗಿದೆ. ಸೊ ಇಡೀ ಕಚೇರಿ ತಡಕಾಡಿದರೂ ಆಯ್ಕೆ ಪಟ್ಟಿ ಕಡತ ಪತ್ತೆಯಾಗದ ಹಿನ್ನೆಲೆಯಲ್ಲಿ ಸೊ ವಿಧಾನಸೌಧ ಠಾಣೆಗೆ ಕೆ ಪಿ ಎಸ್ ಸಿ ಅಧಿಕಾರಿ ದೂರು ನೀಡಿದ್ದಾರೆ. ಸೊ ಅದರನ್ವಯ FIR ಕೂಡ ಈಗ ದಾಖಲಾಗಿದೆ. ಸೊ ಇದು ಅಕ್ರಮ ನಡೆದಿದೆ ಅಂತಲೇ ನಾನು ಅಂದ್ಕೊಳ್ತೀನಿ. ಯಾಕಂದರೆ ಈ ಕೆ ಪಿ ಎಸ್ ಸಿಲಿ ಅಲ್ಲಿರುವಂತಹ ಕೆಲವು ಸಿಬ್ಬಂದಿಯೇ ಅಕ್ರಮದಲ್ಲಿ ತೊಡಗಿಕೊಂಡಿರುವ ಅನೇಕ ಉದಾಹರಣೆಗಳಿದೆ. ಸೊ ಹೀಗಾಗಿ ಈ ಒಂದು ನೇಮಕಾತಿಯ ಆಯ್ಕೆ ಪಟ್ಟಿ ಕಾಣೆಯಾಗಿರೋದಲ್ಲೂ ಕೂಡ ಸೊ ಅಲ್ಲಿನ ಒಂದು ಸಿಬ್ಬಂದಿಯೇ ಹೊಣೆಯಾಗಿರ್ತಾರೆ. ಸೊ ಸಿಬ್ಬಂದಿಯೇ ಈ ಒಂದು ಕಡತವನ್ನು ನಾಪತ್ತೆಯನ್ನು ಮಾಡಿರ್ತಾರೆ ಅಂತ ನನ್ನ ಅಭಿಪ್ರಾಯ. ಸೊ ನಿಮ್ಮ ಅಭಿಪ್ರಾಯ ಏನು ಅಂತ ದಯವಿಟ್ಟು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಅದೇ ರೀತಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಜೈ ಹಿಂದ್ ಜೈ ಕರ್ನಾಟಕ.